ಓಂ ಶ್ರೀ ಗುರುಭ್ಯೋ ನಮಃ. ಹಿಂದೂಗಳಿಗೆ ವೇದಗಳೇ ಪ್ರಮಾಣ. ಸಮಗ್ರತೆ. ವೇದಗಳನ್ನು ಆಧಾರವಾಗಿರಿಸಿಕೊಂಡು ಜೀವಿಸುವುದೇ ಸನಾತನ ಧರ್ಮ. ಮಾನವನ ಜೀವನಕ್ಕೆ ಬೇಕಾದ ಸಮಗ್ರ ಅನುಸಂಧಾನಕ್ಕೆ ಎಲ್ಲವನ್ನೂ ವೇದಗಳು ಒದಗಿಸುತ್ತವೆ. ವೇದಗಳೆಡೆಗೆ ನಾವು ಒಂದಿಷ್ಟಾದರೂ ನಮ್ಮ ದೃಷ್ಟಿ ಹರಿಸದಿದ್ದರೆ ನಮಗೆ ಸನಾತನ ಧರ್ಮ ಅರ್ಥವೇ ಆಗದು. ಶಾಸ್ತ್ರ ಪ್ರಮಾಣ. ಹಿಂದೂಗಳಿಗೆ ಶಾಸ್ತ್ರವು ಪ್ರಮಾಣವಾಗಿದೆ. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿರುವಂತೆ ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ ಕಾರ್ಯಕಾರ್ಯ ವ್ಯವಸ್ಥಿತೌ ಜ್ಞಾತ್ವಾ ಶಾಸ್ತ್ರವಿಧಾನೋಕ್ತಂ ಕರ್ಮಕರ್ತು ಮಿಹಾರ್ಹಸಿ. ಏನು ಮಾಡಬೇಕು ಏನು ಮಾಡಬಾರದು ಎಂದು ನಿರ್ಧರಿಸುವ ಅಧಿಕಾರ ಇರುವುದು ಶಾಸ್ತ್ರಕ್ಕೆ ಮಾತ್ರ. ಮೊದಲು ಶಾಸ್ತ್ರಗಳನ್ನು ಅರ್ಥೈಸಿಕೊಂಡು ಅದರ ಪ್ರಕಾರವಾಗಿ ಈ ಪ್ರಪಂಚದಲ್ಲಿ ಕರ್ಮಗಳನ್ನು ನಿರ್ವಹಿಸಬೇಕು. ವೇದಗಳು ವ್ಯಕ್ತಿಯನ್ನು ಪರಿಶುದ್ಧಗೊಳಿಸುವವು. ಮಾನವನ ಜೀವನ 3 ಹಂತಗಳಲ್ಲಿ ಅಸ್ತಿತ್ವದಲ್ಲಿರುವವು: ದೇಹದ ಮಟ್ಟದಲ್ಲಿ, ವಾಕ್ಮಟ್ಟದಲ್ಲಿ ಹಾಗೂ ಆಲೋಚನೆಗಳ ಮಟ್ಟದಲ್ಲಿ. ನಮ್ಮ ದೇಹ, ಮಾತು ಹಾಗೂ ಆಲೋಚನೆಗಳು ಒಂದೇ ಜೋಡಣೆಯಲ್ಲಿ ಇರಬೇಕೆನ್ನುತ್ತವೆ ವೇದಗಳು. ಹೀಗೆ ಜೋಡಣೆಯಲ್ಲಿರುವ ದೇಹ, ಮಾತು ಹಾಗೂ ಆಲೋಚನೆಗಳಿಂದ ಮಾಡಿದ ಕರ್ಮವು ವ್ಯಕ್ತಿಯನ್ನು ಪರಿಶುದ್ಧಗೊಳಿಸಲು ಸಾಧ್ಯ. ಕಾಯೇನ ಮನಸಾ ಬುದ್ಧ್ಯ ಕೇವಲೈರಿಂದ್ರಿಯೈರಪಿ ಯೋಗಿನಃ ಕರ್ಮ ಕುರ್ವಂತಿ ಸಂಗಂ ತ್ಯಕ್ತಾತ್ಮಶುದ್ಧಯೇ. ಹೀಗೆ ದೇಹ, ಮನಸ್ಸು, ಬುದ್ಧಿ ಹಾಗೂ ಕೇವಲ ಇಂದ್ರಿಯಗಳಿಂದ ಒಡಗೂಡಿ ಯಾವುದೇ ಬಂಧನಗಳಿಲ್ಲದೆ ಯೋಗಿಯಾದವನು ತನ್ನ ಕರ್ಮಗಳಲ್ಲಿ ತೊಡಗುತ್ತಾನೆ ಹಾಗೂ ತನ್ನನ್ನು ತಾನು ಪರಿಶುದ್ಧಗೊಳಿಸಿಕೊಳ್ಳುತ್ತಾನೆ. ಸಮಗ್ರ ಜೀವನ ನಡೆಸಲು ದೇಹ, ಮನಸ್ಸು ಹಾಗೂ ವಾಕ್ ಶುದ್ಧವಾಗಿರಬೇಕು. ವೇದಗಳು ಪರಿಹಾರಗಳನ್ನು ಒದಗಿಸುತ್ತವೆ. ದೇಹಕ್ಕೆ ಪುಷ್ಟಿ ಕೊಡುವ ವಿಜ್ಞಾನವು ವೇದಗಳಲ್ಲಿರುವವು. ವೇದಗಳಲ್ಲಿ ಅನೇಕ ಉಪಾಸನೆಗಳು ಹಾಗೂ ಧ್ಯಾನದ ಪದ್ಧತಿಗಳು ಲಭ್ಯವಾಗಿದ್ದು ಇವುಗಳ ಪಾಲನೆಯಿಂದ ಮನಸ್ಸು ಶುದ್ಧಗೊಳ್ಳುತ್ತವೆ, ಅಚಲಗೊಳ್ಳುತ್ತವೆ. ಜಪದಿಂದ ವಾಕ್ಶುದ್ಧಿಗೊಳ್ಳುತ್ತದೆ. ವೇದಗಳು ಪ್ರತಿಯೊಂದು ಮನಸ್ಸಿಗೂ ಸ್ಪಂದಿಸುತ್ತವೆ. ವೇದಗಳು ಒಂದು ಕೈಪಿಡಿ, ಒಂದು ಮಾರ್ಗಸೂಚಿ ಹಾಗೂ ಒಂದೇ ದೈವದ ಕುರಿತಾಗಿವೆ. ವೇದಗಳು ಪ್ರತಿಯೊಂದು ಮಾನಸಿಕ ಸ್ಥಿತಿಯ ಮನಸ್ಸಿಗೂ ಒಗ್ಗುವಂಥವು. ಸಮಗ್ರ ಪರಿಹಾರಗಳನ್ನು ಒಳಗೊಂಡಿವೆ. ನಮ್ಮ ಬದುಕಿನ ಒಂದೊಂದು ಹಂತದಲ್ಲೂ ಹೆಚ್ಚು ಹೆಚ್ಚು ಅನ್ವೇಷಿಸಲು ವೇದಗಳು ಅನುವು ಮಾಡಿಕೊಡುತ್ತವೆ. ಅವು ಪ್ರತಿಯೊಬ್ಬರಿಗೂ ಬದುಕಿನ ಅತ್ಯುನ್ನತ ಸತ್ಯದ ಅರಿವಿಗೆ ಮಾರ್ಗದರ್ಶಿಯಾಗಿರುತ್ತವೆ. ವೇದಗಳು ಹಲವಾರು ನಿದರ್ಶನಗಳನ್ನು ನೀಡಿ ಸತ್ಯದ ಅರಿವು ಮೂಡಿಸುತ್ತವೆ. ಅಲ್ಲದೆ ಆಧುನಿಕ ನಿದರ್ಶನಗಳನ್ನು ನೀಡುತ್ತಾ ನಮ್ಮನ್ನು ಉನ್ನತವಾದ ಸತ್ಯದ ಎಡೆಗೆ ಕರೆದೊಯ್ಯುವುದಲ್ಲದೆ ಸತ್ಯವನ್ನು ಸಂವಹನಗೊಳಿಸಲು ಅನುವು ಮಾಡಿಕೊಡುತ್ತವೆ. ಬದುಕಿನ ನಿದರ್ಶನಗಳು ಹಾಗೂ ಅನುಭವಗಳನ್ನು ಸಂದೇಶಗಳಾಗಿ ನಮಗೆ ಒದಗಿಸುತ್ತವೆ. ಈ ಅತ್ಯುನ್ನತ ಜ್ಞಾನವೇ ಸದಾ ಇರುವಂತಹ ಬದಲಾಗದ ಸತ್ಯ. ಅದುವೇ ಈ ಬ್ರಹ್ಮಾಂಡವನ್ನು ಸುಸಂಬದ್ಧ ಸಂಪೂರ್ಣ ಸ್ಥಿತಿಯಲ್ಲಿರುವಂತೆ ಕಾಯ್ದಿಡುತ್ತವೆ. ವೇದಗಳಲ್ಲಿ ಉಲ್ಲೇಖಿಸಿರುವ ಋಷಿಗಳು ಮನುಷ್ಯತ್ವಕ್ಕೆ ಸ್ಫೂರ್ತಿ. ಮುನಿಗಳು ಹಾಗೂ ಜ್ಞಾನಿಗಳು ಸಹ ನಮಗೆಲ್ಲರಿಗೂ ಸ್ಫೂರ್ತಿಯಾಗಿದ್ದಾರೆ, ಮಾದರಿಯಾಗಿದ್ದಾರೆ. ಇವರೆಲ್ಲರೂ ಶಾಸ್ತ್ರವೇ ಪ್ರಮಾಣ ಎಂದು ಪ್ರತಿಪಾದಿಸಿದ್ದಾರೆ. ಇತ್ತೀಚೆಗೆ ಆಧುನಿಕ ಗುರುಗಳು ಶಾಸ್ತ್ರಗಳನ್ನು ಪ್ರಸ್ತಾಪಿಸುವುದು ಕಾಣಸಿಗದು. ಕೆಲವರು ವೇದ ಉಪನಿಷತ್ತುಗಳನ್ನು ತಾವು ಓದಿಲ್ಲವೆಂದು ಹೇಳಿಕೊಳ್ಳುತ್ತಾರೆ. ಹಾಗೆ ಹೆಮ್ಮೆಯಿಂದ ಹೇಳಿಕೊಳ್ಳುವುದು ಬಹಳ ಖೇದವೆನಿಸುತ್ತದೆ. ಇದು ಅಜ್ಞಾನ. ತಮ್ಮ ಅನುಯಾಯಿಗಳನ್ನು ಸಹ ಈ ಅಜ್ಞಾನದಲ್ಲಿ ತೊಡಗುವಂತೆ ಮಾಡುತ್ತಿದ್ದೇವೆ ಎಂದು ಅವರು ಅರಿಯಬೇಕು. ಶಾಸ್ತ್ರವು ಹಿಂದೂಗಳಿಗೆ ಪ್ರಮಾಣವಾಗಿದೆ. ಅನೇಕ ಆಕ್ರಮಣಗಳ ನಡುವೆಯೂ ಹಿಂದೂ ಧರ್ಮವು ತನ್ನ ಅಸ್ತಿತ್ವವನ್ನು ಉಳಿಸಿಕೊಂಡಿದೆ ಎನ್ನುವುದನ್ನು
ಮರೆಯಬಾರದು. ಇದು ಹೇಗೆ ಸಾಧ್ಯವಾಯಿತೆಂದು ನಮ್ಮನ್ನು ನಾವೇ ಪ್ರಶ್ನಿಸಿಕೊಳ್ಳಬೇಕು. ಇದುವೇ ನಮ್ಮ ಸನಾತನ ಧರ್ಮದ ಹಿರಿಮೆ. ಇದು ನಮ್ಮ ವೇದಗಳಿಂದಲೇ ಸಾಧ್ಯವಾಯಿತು. ಆದ್ದರಿಂದಲೇ ವೇದಗಳು ನಮಗೆ ಪ್ರಮಾಣ ಎನಿಸಿವೆ. ಶಾಸ್ತ್ರಗಳು ಪ್ರಮಾಣವಾಗಿ ಇರದಿದ್ದರೆ ನಮ್ಮ ಹಿಂದೂ ಸಂಸ್ಕೃತಿಯು ಇಂದು ಉಳಿಯಲು ಸಾಧ್ಯವೇ ಇರಲಿಲ್ಲ. ವೇದಗಳು ನಮ್ಯತೆಯ ಕುರಿತಾದದ್ದು. ಪ್ರತಿಯೊಬ್ಬ ಮನುಷ್ಯನೂ ಅನೇಕ ರೀತಿಯಲ್ಲಿ ತನ್ನ ಜೀವನದ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಹುಡುಕುತ್ತಲೇ ಇರುತ್ತಾನೆ. ವೇದಗಳು ಎಲ್ಲರಿಗೂ ಸಹಕರಿಸುತ್ತವೆ. ನಮಗೆ ಅರಿವಿರಲಿ ಇಲ್ಲದಿರಲಿ, ಅವು ನಮ್ಮ ಜೊತೆ ಪರಿಹಾರಗಳನ್ನು ಹುಡುಕುವಲ್ಲಿ ಜೊತೆಗೇ ಇರುತ್ತವೆ. ಏಕೆಂದರೆ ವೇದಗಳು ನಮ್ಮ ಜೀವನದ ಅವಿಭಾಜ್ಯ ಅಂಗವಾಗಿ, ನಮ್ಮ ಸಂಸ್ಕೃತಿಯ ಭಾಗವಾಗಿ ದಿನನಿತ್ಯದ ಜೀವನಕ್ಕೆ ಸ್ಪಂದಿಸುತ್ತವೆ. ಪ್ರತಿಯೊಂದು ಮನಸ್ಸೂ ವಿಭಿನ್ನ. ಶತಕೋಟಿ ಜನರೆಂದರೆ ಶತಕೋಟಿ ಮನಸ್ಸುಗಳು. ನಮ್ಮ ಮನಸ್ಸು ಹಾಗೂ ಮನೋಧರ್ಮಕ್ಕೆ ಅನುಗುಣವಾಗಿ ದೇವತೆಗಳನ್ನು ಆಯ್ಕೆ ಮಾಡಿಕೊಳ್ಳಲು ಅನುವು ಮಾಡಿಕೊಡುತ್ತವೆ ಈ ವೇದಗಳು. ನಮ್ಮ ಸಂಸ್ಕೃತಿಯಲ್ಲಿ ಶತಕೋಟಿ ದೇವತೆಗಳು ಇರುವುದಕ್ಕೆ ಇದೇ ಒಂದು ಕಾರಣ. ಆಕ್ರಮಣಗಳು ನಡೆದಾಗ ಹೊಸ ದೇವತೆಗಳು ನಮಗೆ ಪರಿಚಯಿಸಲ್ಪಟ್ಟವು. ಹಾಗೆ ಬಂದ ಎರಡು ದೈವಗಳನ್ನೂ ನಾವು ತೆರೆದ ಕೈಗಳಿಂದ ಒಪ್ಪಿಕೊಂಡೆವು. ಇದು ನಮ್ಮ ಸನಾತನ ಧರ್ಮದ ಹಿರಿಮೆ. ಇದು ಸಾಧ್ಯವಾದದ್ದು ವೇದಗಳಿಂದ. ಹೊಂದಿಕೊಂಡು ಜೀವನ ನಡೆಸುವ ಧರ್ಮ ಬೇಕು ನಮಗೆ. ನಮ್ಮ ಜೀವನ ಶೈಲಿ ಹಾಗೂ ಮನಸ್ಸುಗಳನ್ನು ಆಧಾರವಾಗಿಟ್ಟುಕೊಂಡು ಹೊಂದಿಕೊಂಡು ಹೋಗುವಂಥ ಜೀವನ ನಡೆಸುವಂಥ ಧರ್ಮ ನಮಗೆ ಖಂಡಿತ ಬೇಕು. ಇಂತಹ ಧರ್ಮವು ಜೀವನದ ಪ್ರತಿ ಹಂತದಲ್ಲೂ ನಮಗೆ ಮಾರ್ಗದರ್ಶಿಯಾಗಬಲ್ಲದು. ಇದನ್ನೆಲ್ಲ ನಮ್ಮ ವೇದಗಳು ಮತ್ತು ಶಾಸ್ತ್ರಗಳು ಒದಗಿಸುತ್ತವೆ. ವ್ಯಕ್ತಿಯ ಮನೋಧರ್ಮಕ್ಕೆ ಹೊಂದುವಂತಹ ಮಾರ್ಗ ಇದು. ಒಬ್ಬ ವ್ಯಕ್ತಿಗೆ ತನ್ನ ಆಧ್ಯಾತ್ಮಿಕ ಹಾದಿಯಲ್ಲಿ ಅನೇಕ ಮಾರ್ಗಗಳಿವೆ. ವೇದಗಳು ಇದಕ್ಕೆ ಅನುಕೂಲ ಮಾಡಿಕೊಡುವುದಷ್ಟೇ ಅಲ್ಲ, ತಾನು ಆರಿಸಿದ ಮಾರ್ಗದಲ್ಲಿ ದೃಢತೆಯಿಂದ ಮುಂದುವರಿಯುವಂತೆ ವ್ಯಕ್ತಿಗೆ ಉಪದೇಶವನ್ನೂ ನೀಡುತ್ತವೆ. ಸಾಂಖ್ಯರು ಹಾಗೂ ಮೀಮಾಂಸಜ್ಞರು ಈಶ್ವರನನ್ನು ದೇವರು ಎಂದು ಒಪ್ಪದಿರಬಹುದು, ಆದರೆ ವೇದಗಳು ಪ್ರಮಾಣ ಎಂದು ಒಪ್ಪಿಕೊಂಡಿದ್ದಾರೆ. ಅದೇ ರೀತಿ ವಿಶಿಷ್ಟಾದ್ವೈತರು, ದ್ವೈತರು ಹಾಗೂ ಅದ್ವೈತರು ದೃಢವಾಗಿ ತಮ್ಮ ಮಾರ್ಗವನ್ನು ಅನುಸರಿಸುವುದನ್ನು ಕಾಣಬಹುದು. ಅವರ ಮಾರ್ಗಗಳು ಬೇರೆ ಬೇರೆ ಆಗಿರಬಹುದು, ಆದರೆ ಅವರೆಲ್ಲರೂ ವೇದಗಳನ್ನೇ ಪ್ರಮಾಣವೆಂದು ನಂಬಿದ್ದಾರೆ. ಆಧ್ಯಾತ್ಮಿಕದ ಹಾದಿಯಲ್ಲಿರುವ ಯಾವುದೇ ವ್ಯಕ್ತಿಯೂ ಸ್ವತಂತ್ರವಾಗಿ ಆಲೋಚಿಸುವವನಾಗಿರಬೇಕು. ಚಂಚಲಚಿತ್ತನಾಗಿರಬಾರದು. ದೃಢತೆ ಇಲ್ಲದವನು ಮುಂದುವರಿಯಲಾರ. ಸಾಗರದ ಅಲೆಗಳು ಮುಂದೆ ಸಾಗಲಾರವು. ಯಾವುದೇ ಮಾರ್ಗವಾದರೂ ಸರಿ, ವ್ಯಕ್ತಿಯ ಮನೋಧರ್ಮಕ್ಕೆ ಅನುಗುಣವಾಗಿರುತ್ತದೆ. ವೇದಗಳು ಅವನ್ನು ಬೆಂಬಲಿಸುತ್ತವೆ. ರಚನಾತ್ಮಕ ಹಂತಗಳಲ್ಲಿ ಅವರು ಸಮಗ್ರವಾಗಿ ಮುಂದುವರಿಯಲು, ಜೀವಿಸಲು ಸಹಕರಿಸುತ್ತವೆ. ದೇವರ ಹಾಗೂ ವಿಗ್ರಹಾರಾಧನೆಯ ಪರಿಕಲ್ಪನೆ ನಮ್ಮಲ್ಲಿ ಹೇಗೆ ಬಂದಿತ್ತು? ಸದಾ ಸ್ಫೂರ್ತಿಗಾಗಿ ಹಾತೊರೆಯುವುದು ಮಾನವ ಜೀವನದ ಪ್ರವೃತ್ತಿಯಾಗಿದೆ. ಈ ಸ್ಫೂರ್ತಿಯು ದೊಡ್ಡ ತತ್ವದ್ದೂ ಹಾಗೂ ಉನ್ನತ ಅಂಶದ್ದೂ ಆಗಿರಬೇಕು. ಹಾಗಿದ್ದರೆ ಮನುಷ್ಯನ ಮನಸ್ಸು ಒಪ್ಪಿಕೊಳ್ಳುತ್ತದೆ. ಈಶ್ವರನು ಇದೇ ಉನ್ನತ ಅಂಶದ ದೊಡ್ಡ ತತ್ವದ್ದಾಗಿದ್ದು ನಮಗೆ ಮಾರ್ಗದರ್ಶಕನಾಗಿದ್ದಾನೆ. ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ದೇವರ ಪರಿಕಲ್ಪನೆಯು ಇದೇ ಆಗಿದೆ. ಈ ದೇವರು ಅಥವಾ ಈಶ್ವರ ಯಾವುದೇ ದೈವಿ ಸ್ವರೂಪ ಹೊಂದಿರಬಹುದು. ವ್ಯಕ್ತಿಗತವಾಗಿ ಯಾವುದೇ ದೈವವನ್ನು ಸ್ಫೂರ್ತಿಯಾಗಿ ಹೊಂದಬಹುದು. ಈ ಈಶ್ವರನು ನಮ್ಮ ಜೀವನಯಾನದಲ್ಲಿ ನಮಗೆ ಭಾವನಾತ್ಮಕ ಆಧಾರವಾಗುತ್ತಾನೆ. ನಮಗೇನಾದರೂ ಸಮಸ್ಯೆಯಾದಲ್ಲಿ ಉನ್ನತ ತತ್ವಗಳಿಂದ ಕೂಡಿದ ಈಶ್ವರನನ್ನು ಅವಲಂಬಿಸಬಹುದು. ಈಶ್ವರನು ನೀಡುವ ಆ ಬೆಂಬಲ ಮನುಷ್ಯರಿಂದ ದೊರಕದು, ಏಕೆಂದರೆ ಮನುಷ್ಯರಲ್ಲಿ ಸ್ಥಿರತೆ ಇಲ್ಲ. ಹಿಂದೂಗಳು ತಮ್ಮ ವ್ಯಕ್ತಿಗತ ದೈವವನ್ನು ವಿಗ್ರಹ ರೂಪದಲ್ಲಿ ಆರಾಧಿಸುತ್ತಾರೆ. ಕೆಲವರಿದ್ದಾರೆ, ಹಿಂದೂಗಳು ವಿಗ್ರಹಾರಾಧನೆ ಮಾಡುತ್ತಾರೆಂದು ಅವರನ್ನು ದೂರವಿರಿಸುತ್ತಾರೆ.
ಸಾಮಾನ್ಯ ಮನುಷ್ಯನ ಮನಸ್ಸು ಹೊರಗೆ ವೀಕ್ಷಿಸುವುದು ಸ್ವಾಭಾವಿಕ. ಮನಸ್ಸು ಒಂದೆಡೆ ಕೇಂದ್ರೀಕೃತವಾಗಿರುವುದಿಲ್ಲ, ಅದಕ್ಕೊಂದು ಆಲಂಬನ ಬೇಕು. ವಿಗ್ರಹವು ಆ ಆಲಂಬನವಾಗಿ ಮನಸ್ಸಿಗೆ ಕೇಂದ್ರೀಕೃತಗೊಳಿಸಲು ಅನುವು ಮಾಡಿಕೊಡುತ್ತದೆ. ಉನ್ನತ ತತ್ವಗಳ ಅನ್ವೇಷಣೆಗೆ ಒಳಪಟ್ಟ ಮನಸ್ಸಿಗೆ ವಿಗ್ರಹವು ಒಂದು ಆಲಂಬನೆಯಾಗಿ ಕೇಂದ್ರೀಕೃತಗೊಳಿಸುವ ಹಾದಿಗೆ ಕೊಂಡೊಯ್ಯುತ್ತದೆ. ನಂತರ ವಿಗ್ರಹದೆಡೆಗೆ ಭಕ್ತಿ ಮೂಡುತ್ತದೆ. ಈ ಭಕ್ತಿಯಿಂದ ನಾವು ಮನುಷ್ಯ ಜೀವನದ ಉನ್ನತ ತತ್ವದೆಡೆಗೆ ತಲುಪಬಹುದು. ವಿಗ್ರಹಗಳು ಲಕ್ಷಾಂತರ ರೂಪಗಳಲ್ಲಿರಬಹುದು. ನಮ್ಮ ಮನೋಧರ್ಮಕ್ಕೆ ಅನುಗುಣವಾಗಿ ನಮ್ಮಿಷ್ಟದ ವಿಗ್ರಹವನ್ನು ಆರಿಸಿಕೊಳ್ಳಲು ಶಾಸ್ತ್ರಗಳಲ್ಲಿ ಅವಕಾಶವಿದೆ. ಈ ವಿಗ್ರಹವು ಸಗುಣವಾಗಿದ್ದು ಗುಣಲಕ್ಷಣಗಳನ್ನು ಹೊಂದಿರುತ್ತವೆ. ನಿರಾಕಾರ, ಯಾವುದೇ ಗುಣಲಕ್ಷಣಗಳಿಲ್ಲದ ಹಾಗೂ ನಿರ್ಗುಣದ ಅರಿವು ಮೂಡಿಸುವುದೇ ವೇದಗಳ ಗುರಿಯಾಗಿದೆ. ನಿರ್ಗುಣ ದೈವ ಕುರಿತು ಹೇಳುವ ಅನೇಕ ಧರ್ಮಗಳು ನಮ್ಮಲ್ಲಿವೆ. ಆದರೆ ಅವುಗಳೆಲ್ಲವೂ ಆಕಾರ ತತ್ವದ ಬಗ್ಗೆ ಅಜ್ಞಾನದಿಂದ ಕೂಡಿವೆ. ಆ ಧರ್ಮಗಳಲ್ಲಿ ಮನಸ್ಸುಗಳು ನಿರ್ಗುಣವನ್ನು ಹೇಗೆ ಅರ್ಥೈಸಿಕೊಳ್ಳಲು ಸಾಧ್ಯ? ಮನಸ್ಸು ಯಾವಾಗಲೂ ಒಂದು ಆಲಂಬನೆಯನ್ನು ಆಶ್ರಯಿಸುತ್ತವೆ. ನಿರಾಕಾರ ತತ್ವವನ್ನು ಅರ್ಥೈಸಿಕೊಳ್ಳುವ ಸಾಮರ್ಥ್ಯ ಹೇಗೆ ಹೊಂದಿರಲು ಸಾಧ್ಯ? ಯಾವುದೇ ಧರ್ಮಗ್ರಂಥಗಳನ್ನು ಓದಿ ನಿರಾಕಾರ ತತ್ವವನ್ನು ಅರ್ಥೈಸಿಕೊಳ್ಳಲು ತೊಡಗಿದಾಗ ಆ ಧರ್ಮಗ್ರಂಥವೂ ಸಹ ವಿಗ್ರಹ ರೂಪವೇ, ಒಂದು ಆಕಾರವೇ ಎಂದು ಅರ್ಥವಲ್ಲವೇ? ವಿಗ್ರಹಾರಾಧನೆಯೇ ವಿಗ್ರಹ ರೂಪ ಆಗಿರಬೇಕು ಎಂದಿಲ್ಲ. ಬಹಳಷ್ಟು ಮಂದಿಯು ನಿರಾಕಾರ ತತ್ವವನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಯಾರಾದರೂ ಮಧ್ಯವರ್ತಿಗಳಂತೆ ಅವರಿಗೆ ಮಾರ್ಗದರ್ಶನದ ಅವಶ್ಯವಿರುತ್ತದೆ. ಪುರೋಹಿತರೇ ಸ್ವಯಂ ಅಜ್ಞಾನದಲ್ಲಿದ್ದು ನಿರಾಕಾರ ತತ್ವದ ಅರಿವಿರುವುದಿಲ್ಲ. ಸಾಮಾಜಿಕ ಹಿಂಸೆಗೆ ಇದು ದಾರಿ ಮಾಡಿಕೊಡುತ್ತದೆ. ವೇದಗಳ ಅಂತಿಮ ಗುರಿಯು ನಿರಾಕಾರ ಎಂದರೆ ನಿರ್ಗುಣ ಅಂಶದ ಬಗ್ಗೆ ಅರಿವು ಮೂಡಿಸುವುದೇ ಆಗಿದೆ. ರಚನಾತ್ಮಕ ಹಾಗೂ ವ್ಯವಸ್ಥಿತ ವಿಧಾನಗಳಿಂದ ವೇದಗಳು ನಮಗೆ ಮಾರ್ಗದರ್ಶನ ನೀಡಿ ಇದನ್ನು ಸಕ್ರಿಯಗೊಳಿಸುತ್ತವೆ. ವಿಗ್ರಹಾರಾಧನೆಯಿಂದ ಮೊದಲುಗೊಂಡು ವಿಗ್ರಹದ ಗುಣಲಕ್ಷಣಗಳನ್ನು ನಮ್ಮ ಮನದಲ್ಲಿ ಮೂಡಿಸಿ ಧ್ಯಾನದ ಹಾದಿಯಲ್ಲಿ ನಡೆಸಿ ವೇದಗಳು ತರುವಾಯ ನಿರಾಕಾರ ತತ್ವ ಕುರಿತು ಅರಿವು ಮೂಡಿಸುವಲ್ಲಿ ಮಾರ್ಗದರ್ಶನ ನೀಡುತ್ತವೆ. ಇದೊಂದು ವೈಜ್ಞಾನಿಕವಾದ ಹಾಗೂ ರಚನಾತ್ಮಕ ಪ್ರಕ್ರಿಯೆ. ವೇದಗಳು ನಮಗೆ ಆಳವಾದ ಮಾರ್ಗದರ್ಶನ ನೀಡಿ ಮನಸ್ಸಿನ ಅಂಶವನ್ನು ಅರ್ಥೈಸಿಕೊಳ್ಳಲು ಅನುವು ಮಾಡಿಕೊಡುತ್ತವೆ. ವಿಜ್ಞಾನದಲ್ಲಿ ಇದೊಂದು ಪರಿಶೋಧಿಸಲ್ಪಡದ ದೊಡ್ಡ ವಿಷಯವಾಗಿದೆ. ಶಾಸ್ತ್ರಗಳಲ್ಲಿ ಉಲ್ಲೇಖಿಸಿರುವಂತೆ ಕಟ್ಟುಪಾಡುಗಳು ಒಬ್ಬ ಹಿಂದುವಿಗೆ ಮುಖ್ಯ. ಇವು ಯಾವುದೇ ವ್ಯಕ್ತಿಗತ ಅಭಿಪ್ರಾಯಗಳೋ ಅಥವಾ ಅನ್ಯರ ಹೇಳಿಕೆಗಳೋ ಅಲ್ಲ. ಉದಾಹರಣೆಗೆ, ಕ್ರಿಶ್ಚಿಯನ್ ಧರ್ಮವು ಜೀಸಸ್ ಹೋದ 2-3 ಶತಮಾನಗಳ ನಂತರ ಹುಟ್ಟಿಕೊಂಡಿದ್ದು, ಜೀಸಸ್ ಒಬ್ಬ ಅತೀಂದ್ರಿಯ ಮನುಷ್ಯನಾಗಿದ್ದ ಮತ್ತು ವರ್ಗೀಯವಾಗಿ ಜೀಸಸ್ ಅವನ ಜೀವಿತಾವಧಿಯಲ್ಲಿ ಏನು ಹೇಳಿದ್ದನೆಂದು ಯಾರಿಗೂ ತಿಳಿದಿರಲು ಸಾಧ್ಯವಿಲ್ಲ. ಭಾರತದಲ್ಲಿ ಕೆಲವರ ಅಭಿಪ್ರಾಯದಂತೆ ಆದಿಶಂಕರ ಭಗವತ್ಪಾದರಿಂದ ಬೌದ್ಧ ಧರ್ಮವು ಕ್ಷೀಣಿಸಿತು ಹಾಗೂ ಬುದ್ಧ ಅನುಯಾಯಿಗಳು ಸೋಲಿಸಲ್ಪಟ್ಟರು. ಆದರೆ ಆದಿಶಂಕರರು ಯಾರನ್ನೂ ಸೋಲಿಸುವ ಉದ್ದೇಶ ಹೊಂದಿರಲಿಲ್ಲ. ತಮ್ಮ ತಮ್ಮ ವಿಚಾರಧಾರೆಯಲ್ಲಿದ್ದ ಅಂತರವನ್ನು ಮಾತ್ರ ಅವರು ಎತ್ತಿ ತೋರಿಸುತ್ತಿದ್ದರು. ಏಕೆಂದರೆ ಅಂತರವು ಕಡಿಮೆಯಾದರೆ ಆಳವಾದ ವಿಚಾರದಲ್ಲಿ ತೊಡಗುವುದು ಸುಲಭ. ಪಾಶ್ಚಾತ್ಯ ಸಮಾಜವನ್ನು ನೋಡಿ. ಅವರು ಕರ್ಮವನ್ನು ತಿರಸ್ಕರಿಸುವುದು ಖೇದದ ವಿಷಯ. ಕರ್ಮದ ಕುರಿತಾಗಿ ಅವರಲ್ಲಿ ತಪ್ಪು ತಿಳುವಳಿಕೆ ಇದ್ದು ಕರ್ಮದಿಂದ ಪುನರ್ಜನ್ಮವಾಗುತ್ತದೆ ಎಂಬ ಭ್ರಮೆಯಲ್ಲಿದ್ದಾರೆ ಮತ್ತು ಪುನರ್ಜನ್ಮದ ಬಗ್ಗೆ ನಂಬಿಕೆಯೂ ಇಲ್ಲ. ಜೀವನ ಇರುವಂತೆಯೇ ಒಪ್ಪಿಕೊಳ್ಳಲು ಅವರು ಸಿದ್ಧರಿಲ್ಲ. ಸಮಾಜದಲ್ಲಿ ಅವರಿಗೆ ಅನೇಕ ಸಮಸ್ಯೆಗಳಿವೆ. ಮಾನಸಿಕ ಸಮಸ್ಯೆಗಳು ಹಾಗೂ ಜಾಗತಿಕ ಖಿನ್ನತೆ ಹೆಚ್ಚಾಗಿದೆ. ಐತಿಹಾಸಿಕವಾಗಿ ಅವರು ಸಮಾಜದಲ್ಲಿ ಹಿಂಸಾಚಾರ ಪ್ರಚಲಿತವಾಗಿದೆ. ವೇದಗಳು ಉತ್ಕೃಷ್ಟತೆಗೆ ಹಲವು ಆಯಾಮಗಳನ್ನು ಒದಗಿಸುತ್ತವೆ. ನಮಗೆ ಧರ್ಮಗಳನ್ನು ವಿಭಜಿಸಿ ಅಥವಾ ಹೋಲಿಸುವುದರಲ್ಲಿ ಆಸಕ್ತಿ ಇಲ್ಲ.
ನಮ್ಮ ಗುರಿಯು ವೈದಿಕ ಪರಂಪರೆಯೇ. ಜೀವನ ಶೈಲಿಯನ್ನು ಅಳವಡಿಸಿಕೊಂಡು ಸನಾತನ ಧರ್ಮವನ್ನು ಕೊಂಡಾಡುವುದೇ ಆಗಿದೆ. ಉದಾಹರಣೆಗೆ, ಒಬ್ಬ ನೃತ್ಯಗಾತಿಯು ಲಯದಲ್ಲಿ ತಲ್ಲೀನವಾಗಿ ಉತ್ಕೃಷ್ಟತೆಯನ್ನು ಹೊಂದಬಹುದು. ಹಾಗೆಯೇ ಗಾಯಕರೂ ಸಹ, ಶಿಲ್ಪಿಯೂ ಸಹ ಉತ್ಕೃಷ್ಟತೆಯನ್ನು ಹೊಂದಬಹುದು. ಈ ವೈದಿಕ ಸತ್ಯವು ಹಿರಿಯರಿಗೂ ಕಿರಿಯರಿಗೂ ಕಥೆಗಳ ರೂಪದಲ್ಲಿ ಲಭ್ಯವಿದೆ. ರಾಮಾಯಣ ಮತ್ತು ಮಹಾಭಾರತವು ನಮಗೆ ಗೊತ್ತಿವೆ. ಈ ಐತಿಹಾಸಿಕ ಮಾರ್ಗದರ್ಶನವು ನಮ್ಮ ಜೀವನದಲ್ಲಿ ಧರ್ಮದ ಪಾತ್ರವನ್ನು ಪ್ರಸ್ತುತಪಡಿಸುತ್ತವೆ. ನಮಗೆ ಅನೇಕ ವಿಷಯಗಳ ಬಗ್ಗೆ ಅರಿವು ಮೂಡಿಸಲು ಪುರಾಣಗಳು ಲಭ್ಯವಿವೆ. ಶಾಸ್ತ್ರಗಳು ಹೀಗೆ ಅನೇಕ ಆಯಾಮಗಳ ಮೂಲಕ ನಮಗೆ ಅರಿವು ಮೂಡಿಸಿ ಜೀವನದಲ್ಲಿ ಅಳವಡಿಸಿಕೊಂಡು ಉತ್ಕೃಷ್ಟತೆಯನ್ನು ಹೊಂದಲು ಸಹಾಯ ಮಾಡುತ್ತವೆ. ಪೋಷಕರು ಹಾಗೂ ಮಕ್ಕಳು ಸಮಾಜದ ಮಕ್ಕಳನ್ನು ನಮ್ಮ ಧರ್ಮ ಗ್ರಂಥಗಳಿಗೆ ತೆರೆದೊಡ್ಡಬೇಕು. ಶಾಸ್ತ್ರಗಳಿಗೆ ಅನುಗುಣವಾಗಿ ತಮ್ಮ ಜೀವನ ಶೈಲಿ ನಡೆಸುವ ಪೋಷಕರು ತಮ್ಮ ಬೆಳೆಯುವ ಮಕ್ಕಳಿಗೆ ಮಾರ್ಗದರ್ಶಕರಾಗಬಲ್ಲರು. ಪೋಷಕರು ತಮ್ಮ ಮಕ್ಕಳಿಂದ ಯಾವ ನಿರೀಕ್ಷೆಗಳೂ ಅಪೇಕ್ಷಿಸದೆ ತಮ್ಮ ಕರ್ತವ್ಯ ನಿರ್ವಹಿಸಿ ಮಕ್ಕಳಿಗೆ ಬೇಕಾದ ಸೌಕರ್ಯಗಳನ್ನು ಒದಗಿಸಿ ಅಂತಿಮವಾಗಿ ತಾವು ಹಿಂದೆ ಸರಿಯಲು ಶಾಸ್ತ್ರಗಳು ಮಾರ್ಗದರ್ಶನ ನೀಡುತ್ತವೆ. ಮಕ್ಕಳು ಜೀವನದಲ್ಲಿ ಸಂವೇದನಾಶೀಲ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಅವರಿಗೆ ಬೇಕಾದ್ದನ್ನೆಲ್ಲ ಶಾಸ್ತ್ರಗಳು ಒದಗಿಸುತ್ತವೆ. ಪೋಷಕರು ಕರ್ತವ್ಯವನ್ನು ಸಮಾಪ್ತಿಗೊಳಿಸುತ್ತದೆ. ಈಗ ಅವರು ತಮ್ಮ ಮಕ್ಕಳಿಗೆ ಬೇಕಾದಾಗ ಮಾತ್ರ ಸಲಹೆ ನೀಡಲು ಲಭ್ಯರಿರುತ್ತಾರೆ. ಹೀಗಾದಾಗ ಮಕ್ಕಳು ಶಾಸ್ತ್ರಗಳ ಮೂಲಕ ದೊರೆತ ಮಾರ್ಗದರ್ಶನದಿಂದ ಸ್ವತಂತ್ರವಾಗಿ ಜೀವನ ನಡೆಸಲು ತೊಡಗುತ್ತಾರೆ. ವೇದಗಳು ಅಂತಿಮವಾಗಿ ನಮ್ಮನ್ನು ಎಲ್ಲಿಗೆ ಮುನ್ನಡೆಸುತ್ತವೆ? ವೇದಗಳು ಅಂತಿಮವಾಗಿ ನಮ್ಮನ್ನು ಎಲ್ಲಿಗೆ ಕೊಂಡೊಯ್ಯುತ್ತವೆ ಎಂದರೆ ಬಂಧನಗಳಿಂದ ಸ್ವಾತಂತ್ರ್ಯದತ್ತ. ಆಧ್ಯಾತ್ಮಿಕವು ಬಹಳ ಸರಳವಾದರೂ ಕಷ್ಟಕರವಾಗಿ ತೋರುತ್ತದೆ. ಅಭ್ಯಾಸ ಬಲದಿಂದ ನಾನು ಇಂಥವರು ಎಂದು ಹೇಳಿಕೊಳ್ಳುವುದು ವಾಡಿಕೆ. ಇಂಥವರು ಎನ್ನುವುದನ್ನು ಬಿಟ್ಟು ಬಿಟ್ಟರೆ ಉಳಿಯುವುದು ನಾನು ಮಾತ್ರ. ಇದೇ ವಿಮೋಚನೆ. ನಾವು ಮಾಡುವ ಎಲ್ಲ ಸಾಧನೆಗಳ ಉದ್ದೇಶವು ಇಂಥವರು ಎನ್ನುವ ಗುರುತಿಸುವಿಕೆಯನ್ನು ಬಿಟ್ಟು ನಾನು ಎನ್ನುವುದನ್ನು ಹೇಳಿಕೊಳ್ಳುವುದು. ಗುರುವು ನೀನೇ ಅದು ಅಥವಾ ತತ್ವಮಸಿ ಎಂದು ಹೇಳಿಕೊಳ್ಳಲು ಮಾರ್ಗದರ್ಶನ ನೀಡುತ್ತಾರೆ. 4 ತತ್ವ ಮಹಾವಾಕ್ಯಗಳು ಉಪನಿಷತ್ತುಗಳಲ್ಲಿ ಇರುವಂತೆ ಮೊದಲನೆಯದಾಗಿ ಪ್ರಜ್ಞೆ, ಅರಿವು. ಎರಡನೆಯದು ಅಯಂ ಆತ್ಮ, ಸ್ವಯಂ ಬ್ರಹ್ಮ. ಮೂರನೆಯದು ತತ್ವಮಸಿ, ನೀನು ಮತ್ತು ಅದು. ಇವುಗಳನ್ನು ಮೀರಿ ಹೋದಾಗ ನಾನೊಬ್ಬನೇ ಉಳಿಯುವೆ, ಅದುವೇ ಅದ್ವೈತ. ನಾಲ್ಕನೆಯದು ಅಹಂ ಬ್ರಹ್ಮಾಸ್ಮಿ, ನಾನು ಇಲ್ಲ ನೀನು ಇಲ್ಲವಾದಾಗ ಉಳಿಯುವುದೇ ಬ್ರಹ್ಮಾಸ್ಮಿ, ಶೂನ್ಯ ಸ್ಥಿತಿ, ಖಾಲಿತನ. ಇದನ್ನು ಮೋಕ್ಷ, ನಿರ್ವಾಣ ಹೀಗೆ ಸಾಕಷ್ಟು ರೀತಿಯಲ್ಲಿ ವಿವರಿಸಬಹುದು. ಇದನ್ನು ಅರಿಯಲು ಜೀವನ ಪರ್ಯಂತ ಸಾಧನೆ ಮಾಡುತ್ತೇವೆ. ದೇಹ, ಮನಸ್ಸು ಹಾಗೂ ವಾಕ್ಶುದ್ಧಿಗಳೊಂದಿಗೆ ಇದು ಸಾಧ್ಯವಾಗುತ್ತದೆ. ಶುದ್ಧವಾದ ನಂತರ ಅವುಗಳು ಒಂದರೊಡನೆ ಒಂದು ಹೊಂದಿಕೊಂಡರೆ ಆಗ ಅರಿವಾಗುವುದು ಅಂತಿಮ ಸತ್ಯ, ಪರಿಪೂರ್ಣ ಸತ್ಯ, ನಾನು. ಒಮ್ಮೆ ಒಬ್ಬ ವ್ಯಕ್ತಿಯು ಗುರುವಿನಲ್ಲಿ ಉಪದೇಶವನ್ನು ಹೊಂದಲು ಬಯಸುತ್ತಾರೆ. ಗುರುವು ಅವರಿಗೆ ನೀನು ಅದೇ ಆಗಿದ್ದೀಯಾ ಎಂದು ಉಪದೇಶ ಮಾಡುತ್ತಾರೆ. ಆ ವ್ಯಕ್ತಿಗೆ ಸಂತೋಷವಾಗಲಿಲ್ಲ, ಅವರಿಗೆ ಅರ್ಥವೂ ಆಗಲಿಲ್ಲ ಮತ್ತು ಇಂತಹ ಅಸ್ಪಷ್ಟ ಉಪದೇಶವನ್ನು ಗುರುವಿನಿಂದ ನಿರೀಕ್ಷಿಸಿರಲಿಲ್ಲ. ಆದರೆ ಆ ವ್ಯಕ್ತಿಯಲ್ಲಿ ವೈರಾಗ್ಯ ಹಾಗೂ ಶ್ರದ್ಧೆ ಇದ್ದವು. ಗುರುವಿನ ಸಮೀಪವೇ ಕೊಂಚ ಕಾಲ ಇದ್ದರೆ ಗುರುವು ತನಗೆ ಸರಿಯಾದ ಉಪದೇಶ ಮಾಡಬಹುದೆಂಬ ನಿರೀಕ್ಷೆಯಲ್ಲಿ ಅಲ್ಲಿಯೇ ಇರಲು ನಿರ್ಧರಿಸಿದರು. ಗುರುಗಳು ಗೋಶಾಲೆಯನ್ನು ನೋಡಿಕೊಳ್ಳುವ ಕೆಲಸವನ್ನು ಆ ವ್ಯಕ್ತಿಗೆ ನಿರ್ವಹಿಸಿದರು. 12 ವರ್ಷಗಳು ಉರುಳಿದವು. ಆ ವ್ಯಕ್ತಿಯು ಮತ್ತೆ ಗುರುಗಳಲ್ಲಿ ಉಪದೇಶಕ್ಕಾಗಿ ವಿನಂತಿಸಿದರು. ಗುರುಗಳು ಮತ್ತದೇ ಉಪದೇಶ ನೀಡಿದರು. ನೀನು ಅದೇ ಆಗಿದ್ದೀಯಾ ಎಂದರು. ಈಗ ಆ ವ್ಯಕ್ತಿಗೆ ಉಪದೇಶದ ಅರಿವಾಯಿತು, ಏಕೆಂದರೆ ಆ ವ್ಯಕ್ತಿಯ ಮನಸ್ಸು ಉಪದೇಶವನ್ನು ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯವನ್ನು ಪಡೆದುಕೊಂಡಿತ್ತು.
ಗೋಶಾಲೆಯಲ್ಲಿ ಗುರುವಿನ ಆದೇಶದಂತೆ ಮಾಡಿದ ಕೆಲಸವೇ ಆ ವ್ಯಕ್ತಿಯ ಸಾಧನೆಯಾಗಿತ್ತು. ಈ ಸಾಧನೆಯು ಆ ವ್ಯಕ್ತಿಯ ಮನಃಶುದ್ಧಿ ಮಾಡಿ ಗುರುಗಳ ಉಪದೇಶವಾದ ನೀನು ಅದೇ ಆಗಿದ್ದೀಯಾ ಎನ್ನುವುದನ್ನು ಸ್ವೀಕರಿಸಿ ನಾನು ಎಂಬ ಅರಿವಿನೊಡನೆ ಅಹಂ ಬ್ರಹ್ಮಾಸ್ಮಿ ಎನ್ನುವಲ್ಲಿಗೆ ಕೊಂಡೊಯ್ದಿತ್ತು. ಉಪದೇಶವು ಎಂದಿಗೂ ಬದಲಾಗುವುದಿಲ್ಲ. ಪರಿಪೂರ್ಣ ಸತ್ಯದ ಬಗ್ಗೆ ವೇದಗಳ ಕೇಂದ್ರ ಸಂದೇಶವೇ ಇದಾಗಿದೆ. ಈ ಪರಿಪೂರ್ಣ ಸತ್ಯವು ಎಂದಿಗೂ ಬದಲಾಗದು. ಇದು ಬಹಳ ಸರಳ, ಆದರೆ ಇದರ ಹುಡುಕಾಟದಲ್ಲಿ ನಮ್ಮ ಇಡೀ ಜೀವಿತ ಕಾಲವನ್ನೇ ಸವೆಸುತ್ತೇವೆ. ಪ್ರಾಮಾಣಿಕ ಅನ್ವೇಷಕನಿಗೆ ಉತ್ತರ ಸಿಗುವಂತೆ ಶಾಸ್ತ್ರಗಳು ಖಚಿತಪಡಿಸುತ್ತವೆ. ಅನ್ವೇಷಕನು ಸದಾ ಎಚ್ಚರಿಕೆಯಿಂದಿದ್ದು ಪ್ರಪಾತಕ್ಕೆ ಜಾರದಂತೆ ಶಾಸ್ತ್ರಗಳು ಜಾಗ್ರತೆ ವಹಿಸುತ್ತವೆ. ಭೌತಿಕ ಪ್ರಪಂಚದಲ್ಲಿ ಅನ್ವೇಷಕನನ್ನು ಪ್ರಪಾತಕ್ಕೆ ಸೆಳೆಯಲು ಸದಾ ಪ್ರಯತ್ನಿಸುತ್ತವೆ ಅನೇಕ ಘಟನೆಗಳು. ಆದರೆ ಅನ್ವೇಷಕನು ಜಾಗರೂಕನಾಗಿದ್ದು ತಾಮಸ ಪ್ರವೃತ್ತಿಯನ್ನು ಮೀರಿ ಉನ್ನತ ಗುರಿಯೆಡೆಗೆ ಸಾಗಬೇಕು. ಆಧ್ಯಾತ್ಮಿಕ ಪ್ರಯಾಣದಲ್ಲಿ ಮುಂದುವರಿದಂತೆ ಜೀವನದ ಕುರಿತು ದೃಷ್ಟಿಕೋನವು ಬದಲಾಗುತ್ತದೆ. ಒಂದು ಮರದಡಿಯಲ್ಲಿ ನಿಂತರೆ ವೀಕ್ಷಣೆ ಸೀಮಿತವಾಗಿರುತ್ತದೆ. ಮರದ ಮೇಲೆ ನಿಂತು ನೋಡಿದರೆ ಅದೇ ವೀಕ್ಷಣೆಯೇ ವಿಭಿನ್ನವಾಗಿರುತ್ತದೆ. ಪರಿಸರ ಒಂದೇ ಆದರೂ ವೀಕ್ಷಣೆ ವಿಸ್ತಾರವಾಗಿರುತ್ತದೆ. ವೇದಗಳು ಜೀವನದಲ್ಲಿ ಆಳವಾಗಿ ವಿಚಾರಿಸಲು ಸಹಕರಿಸುತ್ತವೆ. ರಾಮಕೃಷ್ಣ ಪರಮಹಂಸರು ಹೇಳಿದ ಒಂದು ಒಳ್ಳೆಯ ಕಥೆ ಇದೆ. ನೀರಿಗಾಗಿ ಬಾವಿ ತೋಡಲು ಒಬ್ಬ ವ್ಯಕ್ತಿ ಬಯಸಿದ. 10 ಅಡಿ ತೋಡಿ ನೀರು ಸಿಗಲಿಲ್ಲ ಎಂದು ಬೇರೆ ಬೇರೆ ಸ್ಥಳಗಳಲ್ಲಿ 10 ಅಡಿ ಭೂಮಿಯನ್ನು ತೋಡಿದ. ನೀರು ಸಿಗಲಿಲ್ಲ. ನಂತರ ಯಾರೋ ನೀಡಿದ ಸಲಹೆಯಂತೆ ಒಂದೇ ಜಾಗದಲ್ಲಿ ಆಳವಾಗಿ ಬಾವಿ ತೋಡಿದಾಗ ನೀರು ದೊರಕಿತು. ಅನೇಕ ಕಡೆ 10 ಅಡಿ ಬಾವಿಗಾಗಿ ಭೂಮಿ ತೋಡುವ ಬದಲು ಒಂದೇ ಸ್ಥಳದಲ್ಲಿ ದೃಢತೆಯಿಂದ ಹೆಚ್ಚು ಆಳವಾಗಿ ಕೊರೆದಿದ್ದರೆ ನೀರು ದೊರಕುತ್ತಿತ್ತು. ಅಧ್ಯಾತ್ಮದಲ್ಲಿ ಈ ನಿರಂತರತೆ ಹಾಗೂ ದೃಢತೆಯ ಅಗತ್ಯವಿದೆ. ಮನಸ್ಸಿನಲ್ಲಿ ಇನ್ನೊಂದು ವಿಚಾರ ಉದ್ಭವಿಸುತ್ತದೆ. ಈ ಸಮಾಜದಲ್ಲಿ ಅನೇಕ ಜನರಿಗೆ ವೇದಗಳ ಜ್ಞಾನವಿದ್ದರೂ ಸಹ ಅವರು ಬದಲಾಗಿಲ್ಲದಿರುವುದು ಕಂಡುಬರುತ್ತದೆ. ಇದಕ್ಕೇನು ಕಾರಣವಿರಬಹುದು? ಜ್ಞಾನವು ಆಳವಾಗಿ ಅರಿವಿಗೆ ಬರದ ಹೊರತು ಬದಲಾವಣೆ ಸಾಧ್ಯವಿಲ್ಲ. ಅದು ಅವರ ಜೀವನದ ಒಂದು ಅವಿಭಾಜ್ಯ ಭಾಗವಾಗಬೇಕು. ತೆನಾಲಿ ರಾಮನ ಬಗ್ಗೆ ಒಂದು ಕತೆ ಇದೆ. 3 ಕೋತಿಗಳ ಗೊಂಬೆಗಳಲ್ಲಿ ಉತ್ತಮವಾದ ಒಂದು ಕೋತಿಯ ಗೊಂಬೆಯನ್ನು ಆಯ್ಕೆ ಮಾಡುವಂತೆ ಹೇಳಲಾಯಿತು. ತೆನಾಲಿ ರಾಮರು ಮೊದಲನೆಯ ಕೋತಿಯ ಗೊಂಬೆಯ ಮೂಗಿನ ರಂಧ್ರದಲ್ಲಿ ಒಂದು ಕಡ್ಡಿಯನ್ನು ತೂರಿಸಿದಾಗ ಅದು ಗೊಂಬೆಯ ಬಾಯಿಂದ ಹೊರಗೆ ಬಂತು. ನಂತರ ಅವರು ಎರಡನೆಯ ಕೋತಿಯ ಗೊಂಬೆಯ ಬಾಯಲ್ಲಿ ಅದೇ ಕಡ್ಡಿಯನ್ನು ತೂರಿಸಿದಾಗ ಅದು ಗೊಂಬೆಯ ಕಿವಿಯ ಮೂಲಕ ಹೊರಗೆ ಬಂತು. ಅಂತಿಮವಾಗಿ ಅವರು 3ನೆಯ ಕೋತಿಯ ಗೊಂಬೆಯ ಕಿವಿಯ ರಂಧ್ರದಲ್ಲಿ ಆ ಕಡ್ಡಿಯನ್ನು ತೋರಿಸಿದಾಗ ಅದು ಹೊರಬರಲಿಲ್ಲ. ಅವರು ಆ 3ನೆಯ ಕೋತಿಯ ಗೊಂಬೆಯನ್ನು ಆರಿಸಿಕೊಂಡರು. ಈ ಕಥೆಯು ಒಬ್ಬ ವ್ಯಕ್ತಿಯು ಹೇಗೆ ವೈದಿಕ ಜ್ಞಾನವನ್ನು ತನ್ನಲ್ಲಿ ಬದಲಾವಣೆಗಳನ್ನು ಹೊಂದುವ ಅಪೇಕ್ಷೆಯಿಂದ ಅಳವಡಿಸಿಕೊಳ್ಳುವುದು ಎಷ್ಟು ಮುಖ್ಯವಾದ ಅಂಶ ಎಂದು ತೋರಿಸುತ್ತದೆ. ಒಂದು ಕಿವಿಯಲ್ಲಿ ಕೇಳಿ ಮತ್ತೊಂದು ಕಿವಿಯಿಂದ ಸೋರಿ ಹೋಗಬಾರದು ಈ ವೈದಿಕ ಜ್ಞಾನ. ಶ್ರೀ ಗುರುಪಾದಾರವಿಂದಾರ್ಪಣಮಸ್ತು.